ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಲಕ್ಕೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿ ಅರಿವು ಕೇಂದ್ರ ಡಿಜಿಟಲ್ ಗ್ರಂಥಾಲಯ ಉದ್ಘಾಟನೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಶಾಸಕ ಎನ್ ಶ್ರೀನಿವಾಸ್, ಲಕ್ಕೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಚ್ ನಾರಾಯಣ್, ಉಪಾಧ್ಯಕ್ಷ ಗಂಗರಾಜು, PDO ನಾಗರಾಜು ಜಿ, ಕಾರ್ಯದರ್ಶಿ ಕೃಷ್ಣಯ್ಯ ಎಚ್ ಹಾಗೂ ಲಕ್ಕೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಸೇರಿ ಟೇಪ್ ಕತ್ತರಿಸುವುದರ ಮೂಲಕ ಅರಿವು ಕೇಂದ್ರ ಡಿಜಿಟಲ್ ಗ್ರಂಥಾಲಯವನ್ನು ಲೋಕಾರ್ಪಣೆ ಮಾಡಿದರು. ನಮಸ್ಕಾರ. 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಜ್ಞಾನದಾತ
ಸಂವಿಧಾನವನ್ನು ದೇಶಕ್ಕೆ ಕೊಟ್ಟು ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸವಿನೆನಪಿನಲ್ಲಿ ಚಾರಿತ್ರಿಕ ಕೋರಮಂಗಲದ ಚೆನ್ನಿಗರಾಯನನ್ನು ಸ್ಮರಣೆ ಮಾಡ್ತಾ ಲಕ್ಕೇನಹಳ್ಳಿ ಗ್ರಾಮದಲ್ಲಿ ಅತ್ಯಂತ ಪ್ರಾಜ್ಞವಾದಂಥ ಒಂದು ಡಿಜಿಟಲ್ ಗ್ರಂಥಾಲಯವನ್ನು ಉದ್ಘಾಟನೆ ಮಾಡಿದ್ದೀರಿ. ಜ್ಞಾನ ನಿಜವಾದ ದೇವರಿದ್ದಂತೆ. ಸೊ ಇದ್ರ ಬಗ್ಗೆ ಒಂದೆರಡು ಅನಿಸಿಕೆಯನ್ನು ಹಂಚ್ಕೊಳ್ಳಿ ಸರ್. 77ನೇ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಆಚರಣೆ ಮಾಡ್ತಾ ಇರ್ತಕ್ಕಂಥ ಈ ಸುಸಂದರ್ಭದಲ್ಲಿ ನಮ್ಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರುಗಳು, PDO ಅವರವರು ಉದ್ಘಾಟನೆಗೆ ದಿನಾಂಕವನ್ನು ಕೊಡಬೇಕು ಅಂತಿದ್ರು. ನಾನು ಯೋಚನೆ ಮಾಡಿ ಭಾರತ ದೇಶಕ್ಕೆ ಸಂವಿಧಾನವನ್ನು ನಾವು ಅರ್ಪಿಸ್ಕೊಂಡು ಅದನ್ನು ಜಾರಿಗೆ ತಂದಂಥ ದಿನದಂದು ಇವತ್ತು ಜಗತ್ತಿನ ಜ್ಞಾನ ಭಂಡಾರಗಳಾಗಿರ್ತಕ್ಕಂಥ ಗ್ರಂಥಾಲಯಗಳು ಉದ್ಘಾಟನೆ ಆದರೆ ಅದು ಸೂಕ್ತ ಅಂತೇಳಿ ಭಾಳ ಅರ್ಥಪೂರ್ಣವಾಗಿರ್ತಕ್ಕಂಥ ದಿನದಂದು ಮಾಡಬೇಕು ಅಂತೇಳಿ ನಾನೇ ಒಂದು ಸದುದ್ದೇಶದಿಂದ 26ನೇ ತಾರೀಕಿಗೆ ಉದ್ಘಾಟನೆ ಮಾಡಿ ಅಂತ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಸದಸ್ಯರಿಗೆ ಹೇಳಿ ದಿನಾಂಕವನ್ನು ಕೊಟ್ಟಿದ್ದೆ. ಅದರಂತೆ ಇವತ್ತು ಉದ್ಘಾಟನೆ ಆಗಿದೆ. ಇದರ ಉಪಯೋಗವನ್ನು ಈ ಭಾಗದ ಎಲ್ಲ ಜನತೆ, ವಿಶೇಷವಾಗಿ ವಿದ್ಯಾರ್ಥಿಗಳು ಪಡ್ಕೋಬೇಕು. ಇದೊಂದು ಮಾದರಿ ಈ ಥರ ಗ್ರಾಮ ಪಂಚಾಯಿತಿಗಳಿಗೆ, ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ಈ ಥರ ಮಾಡಬೇಕು ಅಂತ ಒಂದು ಆಶಯವನ್ನು ವ್ಯಕ್ತಪಡಿಸಿ ಇದನ್ನು ನಿರ್ಮಾಣ ಮಾಡಲಿಕ್ಕೆ ಇದ್ರ ಬಗ್ಗೆ ಎಲ್ಲ ರೀತಿಯ ಒಂದು ಮುತುವರ್ಜಿಯನ್ನು ತೆಗೆದುಕೊಂಡಂತಹ ಈ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು, PDO ಅವರು, ಎಲ್ಲ ಅಧಿಕಾರಿಗಳು, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರೆಲ್ಲ ಕಾರಣಕರ್ತರಾಗಿದ್ದಾರೆ ಅವರಿಗೆ ನಾನು ಅಭಿನಂದಿಸ್ತೇನೆ. ತಮ್ಮ ನಿಧಿ ವತಿಯಿಂದ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಬಾಬಾ ಸಾಹೇಬ್ರವರ ಎಲ್ಲ ಬರಹಗಳ ಒಂದು ಸಂಗ್ರಹ ಇದೆ. ಮತ್ತು ಧಾರ್ಮಿಕ, ಆಧ್ಯಾತ್ಮಿಕ, ಕೃಷಿ ಬದುಕು ಇವುಗಳ ಬಗ್ಗೆ ತಮ್ಮ ನಿಧಿಯಿಂದ ಗ್ರಂಥಾಲಯವನ್ನು ದಯವಿಟ್ಟು ಇಲ್ಲಿ ಕೊಡಿಸ್ಕೊಡಿ. ಇದೊಂದು ಮಾನವೀಯ ಸೇವೆ. ನಿಮ್ಮ ತಂದೆಯವರು ಶಿಕ್ಷಕರಾಗಿದ್ದಕ್ಕೂ ಕೂಡ ತುಂಬ ಸಂತೋಷ. ಸೋಲೂರು ಹೋಬಳಿಯಾದ್ಯಂತ ಯಶಸ್ವಿಯಾಗಲಿ. ಕರುಣಾಳು ದೇವರ ಕೃಪೆ ತಮಗೆ ದೊರೆಯಲಿ. ಧನ್ಯವಾದ. ವಿಶೇಷವಾಗಿ ಸೋಲೂರು ಹೋಬಳಿ ಅಭಿವೃದ್ಧಿಗೆ ಏನೇನು ವಿಶೇಷವಾಗಿ ಸೋಲೂರು ಹೋಬಳಿ ಅಭಿವೃದ್ಧಿಗೆ ಏನೆಲ್ಲ ನಾನು ಕ್ರಮಗಳನ್ನು, ಅನುದಾನವನ್ನು ತರಬೇಕು ತಂದಿದ್ದೇನೆ. ಕೆಲವೊಂದು ಚಾಲನೆ ಕೊಟ್ಟಿದ್ದೇನೆ. ಮುಂದಿನ ದಿನಗಳಲ್ಲಿ ಚಾಲನೆ ಕೊಡ್ತಕ್ಕಂಥದ್ದಿದೆ. ಹಿಂದೆ ಶ್ರೀರಂಗಾಯತ ನೀರಾವರಿ ಯೋಜನೆ ಅರ್ಧಕ್ಕೆ ನಿಂತೋಗಿತ್ತು ಹಿಂದಿನ ಸರ್ಕಾರಗಳ ನಿರ್ಲಕ್ಷ್ಯದಿಂದ. ಹಿಂದೆ ನಮ್ಮ ಕಾಂಗ್ರೆಸ್ ಸರ್ಕಾರನೇ ಮಾಡಿದ್ದು. ಸೋಲೂರು ಹೋಬಳಿಯ 17 ಕೆರೆಗಳನ್ನು ಅದನ್ನು ತುಂಬಿಸ್ಬೇಕು ಅಂತ ಹೇಳಿ ಚಾಲನೆಗೆ, ಆ ಯೋಜನೆಗೆ ಮರುಜೀವವನ್ನು ಕೊಡಬೇಕು, ಹೊಸ ಕಾಯಕಲ್ಪವನ್ನು ಕೊಟ್ಟು ನನ್ನ ಕ್ಷೇತ್ರದ ಸೋಲೂರು ಹೋಬಳಿಯ 17 ಕೆರೆಗಳಿಗೆ ನೀರನ್ನು ತುಂಬಿಸಬೇಕು, ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಲಿಕ್ಕೆ ಸರ್ಕಾರ ಕೊಡುಗೆ ಕೊಡಬೇಕು ಮತ್ತು ರೈತರಿಗೆ ಅನುಕೂಲ ಮಾಡಬೇಕು ಅಂತ ಹೇಳಿ ನಾನು ಕಳೆದ ಬಾರಿಯ ಬೆಳಗಾಂ ಅಧಿವೇಶನದಲ್ಲೂ ವಿನಂತಿ ಮಾಡಿದ್ದೇನೆ. ಜಲಸಂಪನ್ಮೂಲ ಸಚಿವರು, ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರನ್ನು ವಿನಂತಿಸಿದ್ದೇನೆ. ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದ್ದಾರೆ. ಅದರ ಜೊತೆಗೆ ಎಲ್ಲ ರಸ್ತೆಗಳನ್ನು ಅಭಿವೃದ್ಧಿ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ. ವಿಶೇಷವಾಗಿ ಈ ಭಾಗದ ಜನರಿಗೆ ಸಮಸ್ಯೆ ಇತ್ತು. ಕ್ಷೇತ್ರ ಒಂದು ಕಡೆ, ಆಡಳಿತಾತ್ಮಕ ಕೇಂದ್ರ ಒಂದು ಕಡೆ. 47 ವರ್ಷದಿಂದ ಜನ ಭಾಳ ತೊಂದರೆಯನ್ನು ಅನುಭವಿಸಿದರು. ಆ ತೊಂದರೆಯನ್ನು ನನ್ನ ಗಮನಕ್ಕೆ ತಂದಿದ್ದರು. ನಾನು ಚುನಾವಣೆಯಲ್ಲಿ ಮಾತನ್ನು ಕೊಟ್ಟಿದ್ದೆ. ಈ ಹೋಬಳಿಯನ್ನು ನಾನು ನೆಲಮಂಗಲ ಕ್ಷೇತ್ರಕ್ಕೆ ನೆಲಮಂಗಲ ತಾಲೂಕು ವ್ಯಾಪ್ತಿಗೆ ಸೇರಿಸ್ತೀನಿ ಅಂತ ನುಡಿದಂತೆ ನಡೆದಿದ್ದೇನೆ. ಮುಂದಿನ ದಿನದಲ್ಲಿ ಸೋಲೂರು ಹೋಬಳಿಯ ಏನು ಆಡಳಿತಾತ್ಮಕವಾಗಿ ಅಧಿಕಾರ ಹಸ್ತಾಂತರ ಆಗಬೇಕು, ಅದನ್ನು ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆ ಇಬ್ಬರು ಜಿಲ್ಲಾ ಉಸ್ತುವಾರಿ ಸಚಿವರು, ಇಬ್ಬರು ಜಿಲ್ಲಾಧಿಕಾರಿಗಳು, ತಹಶೀಲ್ದಾರ್ ಅವರು, ಇಬ್ಬರು AC ಅವ್ರನ್ನ ಎಲ್ಲ ಉನ್ನತ ಮಟ್ಟದ ಅಧಿಕಾರಿಗಳನ್ನು ಕರೆದು ನೆಲಮಂಗಲ ತಾಲೂಕಿನಲ್ಲಿ ತಾಲೂಕು ಕಚೇರಿಯಲ್ಲಿ ತಹಶೀಲ್ದಾರ್ ಅವರ ಆಫೀಸ್ನಲ್ಲಿ ಒಂದು ಅಧಿಕಾರ ಹಸ್ತಾಂತರ ಒಂದು ಸಭೆ ಮಾಡಿ ಏನು ಸೋಲೂರು ಜನತೆಯ ಕೆಲಸ ಕಾರ್ಯಗಳಿಗೆ ಚಾಲನೆಯನ್ನು ಕೊಡಬೇಕು, ಅದನ್ನು ವಿದ್ಯುಕ್ತವಾಗಿ ಅವತ್ತು ಚಾಲನೆಯನ್ನು ಕೊಡಿಸಿ ಇಬ್ಬರು ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೋತೀವಿ. ಅದರ ಜೊತೆಗೆ ವಿಶೇಷವಾಗಿ ನಮ್ಮ ಸರ್ಕಾರ, ವಿಶೇಷವಾಗಿ ನಾನು ಮಾಡಿದಂಥ ಈ ಕಾರ್ಯಕ್ರಮವನ್ನು ಸೋಲೂರಿನ ಮಹಾ ಜನತೆ ಸಂಭ್ರಮಿಸವ್ರೆ, ಸಂತೋಷಪಟ್ಟವ್ರೆ. ಆ ಸಂತೋಷ ಮತ್ತು ಆ ಸಂಭ್ರಮದ ಆಚರಣೆಯನ್ನು ಸಹ ಮುಂದಿನ ದಿನಗಳಲ್ಲಿ ಮಾಡ್ತೇನೆ. ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಆ ಕಾರ್ಯಕ್ರಮ ಮಾಡ್ತೇನೆ ಅಂತಕ್ಕಂಥದ್ದು ಮಾತನ್ನು ತಮ್ಮ ಮುಖಾಂತರ ತಿಳಿಸ್ತೇನೆ. ನೆಲಮಂಗಲ ಉತ್ಸವದ ಅಂಗವಾಗಿ ಏನು ಕನಕೋತ್ಸವ, ಅವರಾಗಲೇ ಇದು 7ನೇ ಕನಕೋತ್ಸವ, ಭಾಳ ಎಕ್ಸ್ಪೀರಿಯನ್ಸ್ ಆಗಿದ್ದಾರೆ. ನಾವು ಈ ಸಾರಿಯಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. ಅದನ್ನು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಮುಖೇನ ಇನ್ನೂ 10 ಹಲವಾರು ಕಾರ್ಯಕ್ರಮಗಳನ್ನು ಒಳಗೊಂಡಂತೆ ಆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಾವು ನಮ್ಮ ಪಕ್ಷದ ಮುಖಂಡರು ತೀರ್ಮಾನ ಮಾಡಿದ್ದೇವೆ. ನಾವು ರಾಜಕಾರಣದಲ್ಲಿ ಕೇವಲ ಅಭಿವೃದ್ಧಿ ಕೆಲಸ, ಕೇವಲ ರಾಜಕಾರಣಕ್ಕೆ, ಚುನಾವಣೆಗೆ ಅಷ್ಟೇ ಸೀಮಿತ ಆಗಬಾರ್ದು. ನಾವು ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು ಜನರಿಗೆ ವಿಭಿನ್ನವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೊಡಬೇಕು ಅಂತಕ್ಕಂಥದ್ದು ನನ್ನದು ಮತ್ತು ನನ್ನ ಪಕ್ಷದ ಮುಖಂಡರು, ಕಾರ್ಯಕರ್ತರ ಆಶಯ ಆಗೈತೆ.
ಅದಕ್ಕೆ ತಕ್ಕಂತೆ ಏನು ಮಾಡಬೇಕು ಮಾಡ್ತೀವಿ. ಏಪ್ರಿಲ್ ಮೇ ನಂತರ ತಾಲೂಕ್ ಪಂಚಾಯತಿ ಎಲ್ಲ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ಮಾಡಬೇಕು ಅಂತ ಇದ್ದಾರೆ. ಬಂದಂಥ ಸಂದರ್ಭದಲ್ಲಿ ನಮ್ಮ ಪಕ್ಷ ಸಮರ್ಥವಾಗಿ ಅದನ್ನು ಎದುರಿಸಲಿಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ತೀವಿ. ಸರ್, ಶನಿವಾರ ಭಾನುವಾರ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್. ಅದು ಕೇಂದ್ರ ಸರ್ಕಾರ, ನಾನು ಹಿಂದೆ ಕಳೆದ 2 ವರ್ಷದ ಹಿಂದೆ ಅಧಿವೇಶನದಲ್ಲಿ ಪ್ರಶ್ನೆಯನ್ನು ಹಾಕಿದ್ದೆ. ವಿಶೇಷವಾಗಿ ಕುಣಿಗಲ್ ಬೈಪಾಸು NHI ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಒಳಪಡ್ತಕ್ಕಂಥದ್ದು. ಟ್ರಾಫಿಕ್ ಜಾಮ್ ಆಗ್ತದೆ, ನನ್ನ ಕ್ಷೇತ್ರ ಜನರಿಗೆ ತೊಂದರೆ ಆಗ್ತದೆ. ಕ್ಷೇತ್ರ ಜನರ ಜೊತೆಗೆ ಈ ಕಡೆ ಸುಮಾರು ನನ್ನ ಕ್ಷೇತ್ರ 23 ಜಿಲ್ಲೆಗಳಿಗೆ ಇದು ಹೆಬ್ಬಾಗಿಲು. ನೀವು ಇದನ್ನು ಗಮನ ಹರಿಸಿ ಬಗೆಹರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು, ಕೇಂದ್ರ ಸರ್ಕಾರದ ಗಮನಕ್ಕೆ ತರಬೇಕು ಅನ್ನೋದು. ಬಟ್ ಕೇಂದ್ರ ಸರ್ಕಾರ ಇದುವರೆಗೂ ಅದ್ರ ಕಡೆ ಗಮನ ಹರಿಸಿಲ್ಲ. ಮುಂದಿನ ದಿನದಲ್ಲಿ ನಾನು ಬಾಲಣ್ಣವರು ಕುಣಿಗಲ್ ಶಾಸಕರು ಸೇರಿ NHI ಆ ಕಚೇರಿ ಮುಂದೆ ಒಂದು ಎಲ್ಲ ಸಾರ್ವಜನಿಕರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆಯೂ ಸಹ ಮಾಡಬೇಕು ಅಂತ ಚಿಂತನೆ ಮಾಡ್ತಾ ಇದ್ದೀವಿ. ಅಧಿವೇಶನ ಮುಗಿದ ನಂತರ ಆ ಕೆಲಸವನ್ನು ಮಾಡ್ತೀವಿ ಸಾರ್ವಜನಿಕರ ಅನುಕೂಲಕ್ಕೋಸ್ಕರ. ಚಾರಿತ್ರಿಕ ಸೋಲೂರು ಸಿದ್ದಪ್ಪನಂತವರನ್ನು, ತಟ್ಟೆಕೆರೆ ಮಾರಣ್ಣ ಅಂತವರನ್ನು ನೀಡಿದಂಥ ಪುಣ್ಯಭೂಮಿ ಎಂಥದ್ದು ಕೋರಮಂಗಲ ಇರ್ಬೋದು, ಮೋಟ್ಕೊಂಡಳ್ಳಿ ಇರ್ಬೋದು, ಸೋಲೂರು, ಬಾಣವಾಡಿ, ಬಿಟ್ಸಂದ್ರ, ಇಲ್ಲೆಲ್ಲ ಚಾರಿತ್ರಿಕ ಸ್ಮಾರಕಗಳು. ತಮ್ಮ ಅವಧಿನಲ್ಲಿ ಶಿಲಾಶಾಸನಗಳು, ವೀರಕಲ್ಲುಗಳು, ಮಾಸ್ತಿಕಲ್ಲುಗಳು ಇವುಗಳನ್ನು ದಯವಿಟ್ಟು ಉಳಿಸಿದರೆ ತಾವು ಕೂಡ ಮುಂದೊಂದು ದಿನ ಚರಿತ್ರೆಯಲ್ಲಿ ಸೇರ್ತೀರಿ. ಆ ಮುಖದಲ್ಲಿ ದಯಮಾಡಿ ಕೆಲಸ ಮಾಡಿ. ನನ್ನ ಅವಧಿಯಲ್ಲಿ ಯಾವುದೇ ಶಿಲಾಶಾಸನಗಳಿರ್ಬೋದು, ಸ್ಮಾರಕಗಳಿರ್ಬೋದು, ವೀರಗಲ್ಲುಗಳಿರ್ಬೋದು, ಮಾಸ್ತಿಗಲ್ಲುಗಳಿರ್ಬೋದು, ಏನೆಲ್ಲ ಚಾರಿತ್ರಿಕವಾಗಿ ಸಂಬಂಧಪಟ್ಟಂಥ ಒಂದು ಮಾನ್ಯುಮೆಂಟ್ಸ್ ಇರ್ಬೋದು ಅಥವಾ ಐತಿಹ್ಯಗಳೇನಾದರೂ ಇಲ್ಲಿ ನಮ್ಮ ಗಮನಕ್ಕೆ ಬಂದರೆ ಅದರ ರಕ್ಷಣೆಗೆ ನಾನೇನೆಲ್ಲ ಮಾಡಬೇಕು ಸರ್ಕಾರದಿಂದನೂ ಮಾಡ್ತೀನಿ, ವೈಯಕ್ತಿಕವೂ ಮಾಡ್ತೀನಿ. ನಾನು ಇದ್ದೀನಿ, ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರಿದ್ದಾರೆ. ನನ್ನ ಗಮನಕ್ಕೆ ತಂದರೆ ಖಂಡಿತ ಅವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ಸೊ ಜ್ಞಾನವೇ ನಿಜವಾದ ಸಂಪತ್ತು. ಮುಂದೆ ತಂತ್ರಜ್ಞಾನ ಮಾಹಿತಿ ಯುಗದಲ್ಲಿ ಲಕ್ಕೇನಹಳ್ಳಿ ಗ್ರಾಮ ಪಂಚಾಯತಿನಲ್ಲಿ ಡಿಜಿಟಲ್ ಗ್ರಂಥಾಲಯವನ್ನು ಉದ್ಘಾಟನೆ ಮಾಡುವಂಥ ಮಾನನೀಯ ಶಾಸಕರು ಕರುಣಮಿತ್ರ ಎನ್ ಶ್ರೀನಿವಾಸ್ ಸಾಹೇಬ್ ಅವರಿಗೆ ಈ ಒಂದು ಪಂಚಾಯತಿ ಎಲ್ಲ ಪದಾಧಿಕಾರಿಗಳಿಗೆ, ಸೋಲೂರಿನ ಎಲ್ಲ ಸಂಸ್ಕೃತಿ ಸಜ್ಜನ ಬಂಧುಗಳಿಗೆ ವಂದನೆ, ಅಭಿನಂದನೆ. ಥ್ಯಾಂಕ್ ಯು. ಅರಿವಿನ ಕಡೆಗೆ, ಗುರುವಿನ ಕಡೆಗೆ ನಮ್ಮ ನಡಿಗೆ. ಮೊಬೈಲ್ ಬಿಡಿ, ಪುಸ್ತಕ ಇಡಿ ಅನ್ನೋ ಒಂದು ಘೋಷವಾಕ್ಯದೊಂದಿಗೆ ಪಂಚಾಯಿತಿ ಮತ್ತು ಸ್ಕೂಲ್ಗಳ ಸಹಯೋಗದೊಂದಿಗೆ ಅವರಿಗೆ ವಿದ್ಯಾರ್ಥಿಗಳಿಗೆ ಅವೇರ್ನೆಸ್ ಮೂಡಿಸಿ ಅತ್ಯುತ್ತಮ ಪುಸ್ತಕಗಳನ್ನು, ಸಾಹಿತ್ಯಗಳನ್ನು, ಕಾದಂಬರಿಗಳನ್ನು, ಪ್ರತಿ ಎಲ್ಲ ಪುಸ್ತಕಗಳನ್ನು ನಮ್ಮ ಗ್ರಂಥಾಲಯದಲ್ಲಿಟ್ಟು SDC, FDC, KS ಎಕ್ಸಾಮ್ ಬರೆಯೋರಿಗೆ ಪ್ರತಿಯೊಬ್ಬರಿಗೂ ಅತ್ಯುತ್ತಮ ಬುಕ್ಸನ್ನು ನಮ್ಮ ಗ್ರಂಥಾಲಯದಲ್ಲಿಟ್ಟು ಮಾದರಿ ಗ್ರಂಥಾಲಯ ಮಾಡಬೇಕು ಅನ್ಸಂಕೊಂಡಿದ್ವಿ. ಆ ರೀತಿ ಇವತ್ತು ಓಪನ್ ಮಾಡಿದ್ದೀವಿ. ಇನ್ನು ಮುಂದಿನ ದಿನದಲ್ಲಿ ಬುಕ್ಸನ್ನು ಕೊಡೋದ್ರ ಮೂಲಕ ವಿದ್ಯಾರ್ಥಿಗಳಿಗೆ ತಿಳುವಳಿಕೆ ನೀಡೋದ್ರ ಮುಖಾಂತರ ಗ್ರಂಥಾಲಯ ಕಡೆಗೆ ವಿದ್ಯಾರ್ಥಿಗಳ ನಡೆಗೆ ಅಂತೇಳಿ ಒಂದು ಕಾರ್ಯಕ್ರಮ ಇನ್ನು ಮುಂದೆ ಅರಿವು ಮೂಡಿಸೋ ಕಾರ್ಯಕ್ರಮ ಬರುತ್ತೆ. ಎಷ್ಟು ವೆಚ್ಚ? ಇದು ಈಗ ಬಿಲ್ಡಿಂಗು 15 ಲಕ್ಷ ವೆಚ್ಚ, ಇನ್ನೂ ಒಂದು 10 ಲಕ್ಷದ್ದು ಪೆಂಡಿಂಗ್ ಇದೆ. ಇಂಟೀರಿಯರ್ ಸ್ವಲ್ಪ ಆಗಬೇಕು, ಸ್ವಲ್ಪ ಅಮೌಂಟ್ ಇದೆ. ಗ್ರಾಮ ಪಂಚಾಯತಿ ಸಂಪೂರ್ಣ ನಿಧಿ, ಗ್ರಾಮ ಪಂಚಾಯತಿ ನಿಧಿ 15 ಲಕ್ಷ ಅಮೌಂಟಲ್ಲಿ ಮಾಡಿದೆ. ಸಂಪೂರ್ಣ ನಿಧಿ ಗ್ರಾಮ ಪಂಚಾಯತಿ ಹಾಕಿದ್ದು ನೋಡಿ ಸರ್. ಅದನ್ನೇ ಗ್ರಂಥಾಲಯ, ಡಿಜಿಟಲ್ ಗ್ರಂಥಾಲಯ ಕೂಡ ರೂಪುರೇಷೆಗೊಳ್ಳಬೇಕು ಅಂತ ಅದ್ರ ಬಗ್ಗೆ ಡಿಜಿಟಲ್, ಇವತ್ತಿನ ಯುಗಕ್ಕೆ ಡಿಜಿಟಲ್ ಗ್ರಂಥಾಲಯ ಬೇಕು. ಇವತ್ತಿನ ಜನ್ರೇಷನ್ಗೆ ಡಿಜಿಟಲ್ ಗ್ರಂಥಾಲಯ ಬೇಕು. ಆ ಒಂದು ದೃಷ್ಟಿ ಇಟ್ಕೊಂಡು ನಾವು ಡಿಜಿಟಲ್ ಗ್ರಂಥಾಲಯ ಮಾಡೋಕ್ಕೆ ಮೊದಲನೇ ಹೆಜ್ಜೆ ಇಟ್ಟಿದ್ದೀವಿ. ಸಾರ್ವಜನಿಕರಿಗೆ ಏನಾದ್ರು ಚಾರ್ಜಸ್? ಇಲ್ಲ, ನೋ ಚಾರ್ಜಸ್, ಫ್ರೀ, ನೋ ಚಾರ್ಜಸ್. ಇನ್ನು ನಾವೇ ಫ್ರೀ ಮೆಂಬರ್ಶಿಪ್ ಮಾಡ್ತೀವಿ ವಿದ್ಯಾರ್ಥಿಗಳಿಗೆ. ಪ್ರತಿ ಸ್ಕೂಲ್ಗೆ ಹೋಗಿ ಮೆಂಬರ್ಶಿಪ್ ಮಾಡಿಸಿ ಪ್ರತಿ ಇವ್ರಿಗೂ. ಆಮೇಲೆ ಆನ್ಲೈನ್ ಕ್ಲಾಸಸ್ ಇರ್ತವೆ. 2 ಸಂಸ್ಥೆ, ಒಂದು ನಮ್ಮ SIRD ಅಂದರೆ RDPR ಸಂಬಂಧಪಟ್ಟಂಗೆ, ಮತ್ತು ಇನ್ನೊಂದು ಪ್ರೈವೇಟ್ ಒಂದು ಸಂಸ್ಥೆ. ಅವರು CMC ಸಂಸ್ಥೆಯವರು ಶನಿವಾರ ಮತ್ತು ಭಾನುವಾರ ಆನ್ಲೈನ್ ಕ್ಲಾಸಸ್ ವಿದ್ಯಾರ್ಥಿಗಳಿಗೋಸ್ಕರ ಇರ್ತದೆ. ಅದೇ ರೀತಿ TV ಕೂಡ ಎಲ್ಲ ಕೊಟ್ಟಿದ್ದಾರೆ ಅವರೇ ಸಂಸ್ಥೆಯವರು.
ಪ್ರತಿ ಶನಿವಾರ ಭಾನುವಾರ ಆನ್ಲೈನ್ ಕ್ಲಾಸಸ್. ಸರ್, ಸುತ್ತಮುತ್ತ ಪಂಚಾಯಿತಿಗಳು ಹೋಲಿಕೆ ಮಾಡಿದ್ರೆ ಅಭಿವೃದ್ಧಿ ಪಂಚಾಯಿತಿ, ಶಾಸಕರ ಸಪೋರ್ಟ್ ಕೂಡ ಯಾವ ರೀತಿ ಇದೆ ಪಂಚಾಯಿತಿಗೆ? ನಮ್ಮ ಶಾಸಕರು ಸದಾ ನಮ್ಮ ಜೊತೆಗಿರ್ತಾರೆ. ಅದೇ ರೀತಿ ನಮ್ಮ ಇಲ್ಲಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಲಕ್ಕೇನಹಳ್ಳಿ ಪಂಚಾಯಿತಿ, ನಾನು ಅವರಿಗೆ ತುಂಬ ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆಂದರೆ ಈ ಸ್ಟಾಫ್ ಇದೆಯಲ್ಲ, ಈ ಸ್ಟಾಫಿಂದ ನಮಗೆ ಸ್ವಚ್ಛ ಸಂಕೀರ್ಣ ಮತ್ತು ನಮ್ಮ ಅವಧಿಯಲ್ಲೇ ಎರಡೂ ಕೂಡ ಮಾಡ್ಲಿಕ್ಕೆ ಸಾಧ್ಯ. ಅಂದರೆ ಇಲ್ಲಿ ಅಭಿವೃದ್ಧಿ ಅಧಿಕಾರಿ, ಕಾರ್ಯದರ್ಶಿ ಮತ್ತು ನಮ್ಮ ಸಿಬ್ಬಂದಿ ವರ್ಗ ಕೈ ಜೋಡಿಸಿರೋದ್ರಿಂದ ಮಾತ್ರ ಯಶಸ್ವಿ ಆಯಿತು. ಅದೇ ರೀತಿ ನಾವು ಸಹ ನಮ್ಮ ಸಿಬ್ಬಂದಿ ವರ್ಗಕ್ಕೆ ನಾನು ಅವ್ರಿಗೆ ಅಭಿನಂದನೆ. ಇನ್ನು ಮುಂದೆ ಕೂಡ ಇರೋ ಯಾವ ಅಧಿಕಾರ ಅವಧಿಯಲ್ಲಿ ಏನಾದ್ರು ಮಾಡೋ ಅಂತ ಒಂದು ಕನಸು? ಖಂಡಿತ ಮುಂದೆ ಇನ್ನೂ ನಮಗೆ ಒಂದು ಒಳ್ಳೆಯ ಉತ್ತಮ ಒಂದು ಫಾರೆಸ್ಟ್ ಒಂದು ಇದನ್ನು ಮಾಡಬೇಕು, ಕೆರೆ ಅಭಿವೃದ್ಧಿ ಮಾಡಬೇಕು, ಒಂದು ಫಾರೆಸ್ಟ್ ಒಂದು ಇದರಲ್ಲಿ ಅರಣ್ಯವನ್ನು ಬೆಳೆಸಬೇಕು. ಒಂದು ಯೋಜನೆ ಇಟ್ಕೊಂಡಿದ್ವಿ. ಮುಂದಿನ ದಿನದಲ್ಲೇ ಆ ಕಾರ್ಯ. ಪುರಸ್ಕಾರ ತಗೊಳ್ತಕ್ಕಂಥದ್ದು ದೊಡ್ಡ ವಿಚಾರ ಆಗೋದಿಲ್ಲ. ಪುರಸ್ಕಾರದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗುತ್ತೆ. ಪುರಸ್ಕಾರವನ್ನು ತಗೊಂಡು ಅದಕ್ಕೆ ಮತ್ತೊಂದು ಗ್ರಾಮ ಪಂಚಾಯತಿ ಮಾದರಿ ಆಗಬೇಕಂತಕ್ಕಂಥದ್ದು. ಗಾಂಧಿಗ್ರಾಮ ಪುರಸ್ಕಾರ ಪಡೆದಿರ್ತಕ್ಕಂಥದ್ದು ನನ್ನೊಬ್ಬನ ಅಥವಾ ಯಾರೋ ಒಬ್ಬರ ಸಾಧನೆ ಇಲ್ಲ. ನಮ್ಮಲ್ಲಿ ಇರ್ತಕ್ಕಂಥ ನಾವು 16 ಜನ ಸದಸ್ಯರಿದ್ದಾರೆ, ಅವರ ಸಂಪೂರ್ಣ ಅಧ್ಯಕ್ಷರು ಉಪಾಧ್ಯಕ್ಷರಾದಾಗಿ ಸಂಪೂರ್ಣ ಸಹಕಾರ. ಹಾಗಾಗಿ ಅವರ ಅಭಿವೃದ್ಧಿ ಕೆಲಸಗಳಿಗೆ ನೀವೇನೇ ಮಾಡಿ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಅವರು ನಮ್ಮ ಬೆನ್ನಿಂದ ನಿಂತಿದ್ದಾರೆ. ಹಾಗಾಗಿ ನಾವಿವತ್ತು ಇಷ್ಟು ಮಟ್ಟಕ್ಕೆ ನಾವು ಅಭಿವೃದ್ಧಿನ ತಗೊಂಡೋಗಿ ಸಾಧ್ಯ ಆಗಿದೆ. ಈ ಅವಧಿನಲ್ಲಿ ಈ ಗ್ರಾಮ ಪಂಚಾಯತಿ ಅವಧಿ ಇನ್ನೊಂದು 10 ರಿಂದ 15 ದಿನದಲ್ಲಿ ಮುಕ್ತಾಯಗೊಳ್ಳಿದೆ. ಈ ಅವಧಿ 2021ರಲ್ಲಿ ಪ್ರಾರಂಭ ಆದಾಗಿಂದ ಇಲ್ಲಿವರೆಗೂ ಕೂಡ ಒಂದಷ್ಟು ಗಣನೀಯವಾದ ಕೆಲಸಗಳನ್ನು ನಮ್ಮ ಆಡಳಿತ ಮಂಡಳಿ ಮಾಡಿದೆ. ಘನತ್ಯಾಜ್ಯ ವಿಲೇವಾರಿ ಘಟಕ ಬಹುಮುಖ್ಯವಾಗಿ ಈಗ ಕಳೆದ ಮೇ ತಿಂಗಳಲ್ಲಿ ಮಾಡಿರ್ತಕ್ಕಂಥ ಘನತ್ಯಾಜ್ಯ ವಿಲೇವಾರಿ ಘಟಕ ಬಹಳ ಯಶಸ್ವಿ ಕೆಲಸ ನಿರ್ವಹಿಸಿದೆ. ಅದು ವಿಶೇಷ ಏನಂದರೆ ನಮ್ಮಲ್ಲಿ ಮಹಿಳೆಯರೇ ಅದಕ್ಕೆ ಚಾಲಕರು ಮತ್ತು ಸೆಗ್ರಿಗೇಟರ್ ಆಗಿದ್ದಾರೆ. ಸುಮಾರು 1 ಟನ್ ಇಲ್ಲಿವರೆಗೆ ಒಂದು 15 ಡೇಸ್ ಬ್ಯಾಕ್ 1 ಟನ್ ಒಣತ್ಯಾಜ್ಯವನ್ನು ಬಿಡದಿಯ ಒಣತ್ಯಾಜ್ಯದಿಂದ ವಿದ್ಯುತ್ ಸಂಸ್ಕರಣಾ ಘಟಕಕ್ಕೆ ನಮ್ಮ ಗ್ರಾಮ ಪಂಚಾಯತಿಯಿಂದ ಕಳಿಸ್ಕೊಟ್ಟಿದ್ವಿ. ಹಾಗಾಗಿ ಇದೊಂದು ಲೈಬ್ರರಿ ಮಾಡ್ತಕ್ಕಂಥದ್ದು ಒಂದು ಕನಸು, ನಮ್ಮ ಎಲ್ಲ ಅಧ್ಯಕ್ಷರು ಸದಸ್ಯರುಗಳ ಕನಸು. ಜೊತೆಗೆ ನನ್ನ ವೈಯಕ್ತಿಕ ಏನಂತಂದರೆ, ನಾವು ಈ ಹುದ್ದೆಗೆ ಬರಬೇಕಾದ್ರೆ ಪಟ್ಟಂಥ ಕಷ್ಟ ಅಂದರೆ ಯಾವುದೇ ಪುಸ್ತಕಗಳನ್ನು ಒಂದು ಲೈಬ್ರರಿನಲ್ಲಿ ಸಿಗ್ತಾ ಇರಲಿಲ್ಲ. ಹಾಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಮ್ಮ ಗ್ರಾಮೀಣ ಭಾಗದ ಎಲ್ಲ ಸಮುದಾಯದ ಬಡ ಮಕ್ಕಳು ಉಪಯೋಗಿಸ್ಬೇಕು ಅನ್ನೋದು ನನ್ನ ವೈಯಕ್ತಿಕವಾದಂಥ ಒತ್ತಾಸೆ ಕೂಡ ಇದನ್ನು ಮಾಡಲಿಕ್ಕೆ. ಯಾಕಂದರೆ ನಾವು ಪಟ್ಟಂಥ ಕಷ್ಟ ಈಗಿನ ಮಕ್ಕಳು ಪಡಬಾರ್ದು. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರಬೇಕು. ಇವತ್ತು ಕಾಂಪಿಟೇಟಿವ್ ವರ್ಡ್ಸು ಉದಾಹರಣೆಗೆ 1,000 ಏನಾದ್ರು ಉದ್ಯೋಗಗಳನ್ನ ಕಾಲ್ ಮಾಡಿದ್ರೆ 10 ಲಕ್ಷ ಅಪ್ಲಿಕೇಶನ್ ಹೋಗುತ್ತೆ. ಹಾಗಾಗಿ ಯಾರು ಸ್ಪರ್ಧೆನಲ್ಲಿ ಮುಂದಿರ್ತಾನೋ ಅವನು ಬೆಳೀತಾನೆ. ಹಾಗಾಗಿ ಈ ನಮ್ಮ ಪಂಚಾಯತಿ ವ್ಯಾಪ್ತಿಯ ಮಕ್ಕಳು ಅದರಿಂದ ಮುಂದುವರಿಲಿ ಅನ್ನೋ ಒಂದು ಉದ್ದೇಶ. ಹಾಗಾಗಿ ಅದರ ನಮ್ಮೆಲ್ಲ ಸದಸ್ಯರ ಸಹಕಾರ. ಹಾಗಾಗಿ ನಮ್ಮ ಈ ಒಂದು ಸದಸ್ಯರ ಸಹಕಾರದಿಂದ ಸನ್ಮಾನ್ಯ ಶಾಸಕರ ಬೆಂಬಲ ನಮಗೆ ಸಾಕಷ್ಟು ಇದೆ. ಹಾಗಾಗಿ ಅವರ ಬೆಂಬಲದಿಂದ ನಾವಿವತ್ತು ಈ ಕೆಲಸವನ್ನು ಮಾಡಿದ್ದೀವಿ. ಇದು ನಮ್ಮ ಮೊದಲನೇದಾಗಿ ನಮ್ಮ ಶಾಸಕರು ಹಾಗೂ ಸಂಸದರು ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ನಾಯಕರುಗಳು ಹಾಗೂ ಎಲ್ಲ ಸದಸ್ಯರಿಗೆ, ಗ್ರಾಮಸ್ಥರುಗಳಿಗೆ ನಾವು ಈ ಒಂದು ಸಮಾರಂಭದ ಯಶಸ್ಸನ್ನು ನಾನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.